ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಚಪಾತಿ ವೆಜ್ ರೋಲ್ ರೆಸಿಪಿನ ತುಂಬಾ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬಾ ಟೇಸ್ಟಿಯಾಗಿರೋಂಥ ರೆಸಿಪಿ ಇದು ವೆಜ್ ರೋಲು. ಮೊದಲಿಗೆ ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀವಿ, ಈ ರೀತಿ ಉದ್ದಕ್ಕೆ ಕಟ್ ಮಾಡಿ. ಮತ್ತು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿರುತ್ತೆ ಟೊಮೆಟೊ ಹಣ್ಣನ್ನು ಒಂದು ತೊಗೊಂಡಿದ್ದೀವಿ. ನಂತರ ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀವಿ. ನೆಕ್ಸ್ಟು ಉದ್ದಕ್ಕೆ ಕಟ್ ಮಾಡಿ ಒಂದು ಈರುಳ್ಳಿ, ಇದು ಆಲೂಗಡ್ಡೆನ ತುರಿದು ತೊಗೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಬದನೆಕಾಯಿನ ತೊಗೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಸ್ಪೈಸಸ್ ಬಂತು ಗರಂ ಮಸಾಲ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀವಿ ರುಚಿಗೆ. ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಟಿಕೆದಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪನೇ ಜೀರಿಗೆ, ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀವಿ. ನೋಡಿ, ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀವಿ ಉದ್ದಕ್ಕೆ ಕಟ್ ಮಾಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಎಣ್ಣೆಯಲ್ಲಿ. ಸೊ ಡಿಫ್ರೆಂಟಾಗಿರುವಂಥ ರೆಸಿಪಿ ಇದು ವೆಜ್ ರೋಲು. ಆಮೇಲೆ ಮನೆಯಲ್ಲಿ ಕೂಡ ಟ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರ್ತಕ್ಕಂಥದ್ದು. ಈ ರೀತಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಈರುಳ್ಳಿ ಫ್ರೈ ಆದ ನಂತರ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀವಿ. ನೀವು ಇಲ್ಲಿ ತರಕಾರಿ ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೋಬೋದು, ಬೀನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ಆಪ್ಷನಲ್ಲು, ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬೇಕಿದ್ದರೆ ಕ್ಯಾಪ್ಸಿಕಮ್ಮು ಬೀನ್ಸನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ. ಇವಾಗ ಕ್ಯಾರೆಟ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಕ್ಯಾರೆಟ್ ಫ್ರೈ ಆದ ನೆಕ್ಸ್ಟು ಸ್ವಲ್ಪ ಸೌತೆಕಾಯಿನ ಸೇರಿಸ್ತಾ ಇದ್ದೀವಿ ನಾವಿಲ್ಲಿ. ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ನಾವಿಲ್ಲಿ ಸೌತೆಕಾಯಿ ಮತ್ತು ಬದನೆಕಾಯನ್ನು ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ನೀವು ಬದನೆಕಾಯಿ ಸೌತೆಕಾಯಿ ಬದಲಾಗಿ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟು ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಒಂದು ಟೊಮೆಟೊ ಹಣ್ಣು. ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾಯಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಆಲೂಗಡ್ಡೆನ ಸೇರಿಸ್ತಾ ಇದ್ದೀವಿ. ಆಲೂಗಡ್ಡೆನ ಸ್ವಲ್ಪ ತುರಿದು ತೊಗೊಂಡಿದ್ದೀವಿ ನಾವು. ಆಲೂಗಡ್ಡೆನ ಸೇರಿಸ್ತಾ ಇದ್ದೀವಿ. ಮತ್ತು ಚೆನ್ನಾಗಿ ವಾಶ್ ಮಾಡಿ ಬದನೆಕಾಯಿನ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಸ್ವಲ್ಪ ತೆಳ್ಳಗೆ ಉದ್ದಕ್ಕೇ ಇರಲಿ, ಅಂದರೆ ವೆಜ್ ರೋಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದಕ್ಕೆ ತರಕಾರಿನ ಕಟ್ ಮಾಡಿ ತೊಗೋಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀವಿ. ಸ್ಪೈಸಸ್ ಬಂದುಬಿಟ್ಟು ಗರಂ ಮಸಾಲ ಮತ್ತು ಇಲ್ಲಿ ನಾವು ಸಾಂಬಾರು ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀವಿ ಟೇಸ್ಟಿಗೋಸ್ಕರ. ಸ್ಪೈಸಸನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಬದನೆಕಾಯಿ ಎಲ್ಲ ಒಂದು ಸ್ವಲ್ಪ ಬೇಯಬೇಕಾಗತ್ತೆ ಎಣ್ಣೆಯಲ್ಲಿನೇ. ನೋಡಿ, ಆಲ್ಮೋಸ್ಟ್ ಅಲ್ಲೂ ವೆಜ್ ರೋಲು ರೆಡಿ ಇದೆ. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ. ಸೊ ಒಂಥರ ಡಿಫ್ರೆಂಟಾಗಿರುವಂಥ ರೆಸಿಪಿ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈ ಕಡೆಗೆ ಹಿಟ್ಟನ್ನು ನಾದ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು. ಆಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ, ಮಾಮೂಲಿ ಚಪಾತಿ ಮಾಡಲಿಕ್ಕೆಲ್ಲ ಹಿಟ್ಟನ್ನು ಯಾವ ರೀತಿ ನಾದ್ತಿರಲ್ಲ, ಸೊ ಇದಕ್ಕೂ ಸಹ ಅದೇ ರೀತಿಯೂ ನಾದ್ಕೋಬೇಕಾಗತ್ತೆ. ಸ್ವಲ್ಪ ಸಾಫ್ಟಾಗಿಯೇ ಇರಲಿ. ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಇಲ್ಲಿ ಹದವಾಗಿ. ನೋಡಿ, ಹಿಟ್ಟು ನಾದುದು ಕಂಪ್ಲೀಟಾಗಿ ಆಗಿದೆ. ತುಂಬಾ ಸಾಫ್ಟಾಗಿ ನಾದಿದ್ದೀವಿ. ಇದನ್ನು ಒಂದು 10 ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಒಂದು 15 ನಿಮಿಷ ಆದ ನಂತರ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸಣ್ಣ ಸೈಜಲ್ಲೇ ಉಳ್ಳೆ ಮಾಡ್ಕೋಬೇಕಾಗತ್ತೆ ಇಲ್ಲಿ ಚಪಾತಿ ಮಾಡಲಿಕ್ಕೆ. ನೋಡಿ, ಈ ಸೈಜಲ್ಲೇ ಉಳ್ಳೆನ ತೊಗೊಂಡಿದ್ದೀವಿ. ಇವಾಗ ಲಟ್ಟಣಿಯಿಂದ ಚಪಾತಿನ ಲಟ್ಟಿಸ್ತಾ ಹೋಗ್ತೀವಿ. ನೋಡಿ, ನಾವು ನೋಡಿ ಈ ರೀತಿಯಾಗಿ ಲಟ್ಟಿಸ್ತಾ ಹೋಗಿಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮತ್ತು ಸ್ವಲ್ಪ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ಅಂದರೆ ಚಪಾತಿ ಚೆನ್ನಾಗಿ ಉಬ್ಬತ್ತೆ ಸ್ವಲ್ಪ ಹಿಟ್ಟು ಹಚ್ಚೋದ್ರಿಂದ.
ಈ ರೀತಿ ಮಡಿಚಿಬಿಟ್ಟು ಈ ರೀತಿ ಲಟ್ಟಿಸ್ತಾ ಹೋಗಬೇಕು. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ನೋಡಿ. ಈ ರೀತಿಯಾಗಿ ಸೈಡ್ಗೆ ಲಟ್ಟಿಸ್ತಾ ಹೋಗಬೇಕು, ಅಂದರೆ ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ಸೈಡ್ಗೆ ಲಟ್ಟಿಸ್ತಾ ಇದ್ದೀನಿ, ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ ನೋಡಿ. ಕಂಪ್ಲೀಟಾಗಿ ಲಟ್ಸೋದಾಗಿದೆ. ಇವಾಗ ಬೇಯಿಸ್ತಾ ಇದ್ದೀವಿ ನೋಡಿ. ಗ್ಯಾಸ್ ಮೇಲೆ ತವೆನ ಇಟ್ಟಿದ್ದೀವಿ, ತವೆ ಬಿಸಿಯಾಗಿದೆ. ಚಪಾತಿನ ತುಂಬಾ ಸಾಫ್ಟಾಗಿ ಯಾವ ರೀತಿ ಬೇಯಿಸೋದಂತ ನೋಡಿ. ಮೇಲ್ಗಡೆ ಬಬಲ್ಸ್ ಬರ್ತಾ ಇದ್ದಂಗೆ ಈ ರೀತಿ ತಿರ್ಗಿಸಿ ಹಾಕೋಬೇಕು. ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ, ಸೇಮ್ ಪೂರಿ ಥರನೇ ಉಬ್ಬಿದೆ ಚಪಾತಿ ನೋಡಿ. ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ನಾವು. ಸೊ ಇವಾಗ ಚಪಾತಿ ಮಾಡೋದು ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ಕಡೆಗೆ ಒಂದು ಪಾತ್ರೆಯಲ್ಲಿ ಚಪಾತಿನೇ ಬಿಟ್ಟು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀವಿ ನೋಡಿ ನಾವಿಲ್ಲಿ, ಸ್ವಲ್ಪ ಹುಳಿಯಾಗಿ ಇರಲಿ ಅಂತ. ಈ ಕಡೆಗೆ ವೆಜ್ ರೋಲ್ಗೆ ಏನು ಮಾಡಿದ್ದೀವಲ್ಲ ತರಕಾರಿನ, ಅದನ್ನು ಸೇರಿಸ್ತಾ ಇದ್ದೀವಿ ನೋಡ್ಕೊಳ್ಳೋ ಮೇಲೆ. ಸ್ವಲ್ಪ ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಇದು. ಸೊ ಆಮೇಲೆ ಮನೆಯಲ್ಲಿ ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವೆಜ್ ರೋಲ್ ಚಪಾತಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ಚಾನಲನ್ನು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.